ಬ್ಯಾಸ್ಗೆ ಬಿಸಿಲಿಗಂತೂ ಮಧ್ಯಾಹ್ನ ಊಟನ ಹೋಗಂಗಿಲ್ಲ ನೋಡ್ರಿ. ಹಂಗಂತಂದು ರಾತ್ರಿ ಮಠ ತಡ್ಕೊಂಡಿರಾಕು ಆಗಂಗಿಲ್ರಿ. ಸಂಜೆ ಮುಂದೆ ಹೊಟ್ಟೆ ಕೇಳಂಗಿಲ್ಲ ನೋಡ್ರಿ, ಹಾಸ್ತಿ ಬಿಡ್ತೈತಿ. ಅವಾಗ ಹಿಂಗೆ ಮಸ್ತ್ ಅನ್ನಂಗೆ ಹೆಲ್ದಿ ಅನ್ನಂಗೆ ಏನಾರ ಒಂದು ಮಾಡ್ಕೊಂಡು ತಿನ್ಬೇಕು ಅನಿಸ್ತಿರುತ್ತಲ್ರಿ. ಅವಾಗ ಈ ಚುಮ್ಮರಿ ಮಾಡ್ಕೊಂಡು ತಿನ್ರಿ, ಭಾರಿ ಮಸ್ತ್ ಇರುತ್ತೆ. ಹೆಂಗೆ ಮಾಡೋದು ನೋಡುಂಬರ್ರಿ. ಮೊದಲ ನಾನಿಲ್ಲಿ ಒಂದು ಗಜ್ರಿ ಮತ್ತು ಒಂದು ಸೌತಿಕಾಯಿನ ಹೆರ್ಜಿ ಇಟ್ಕೊಂಡೀನಿ. ಈಗ ಒಂದು 2 ಬೌಲ್ ಆಗುವಷ್ಟು ಚುಮ್ಮರಿನ ತಗೊಂಡೀನಿ ನೋಡ್ರಿ ನಾನು. ಈಗ ಇದಕ್ಕೆ ಎಲ್ಲ ಹದ ಹಾಕೊಂಡೋನಂತ್ರಿ. ಒಂದು ದೊಡ್ಡ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೀನಿ. ಆಮೇಲೆ 1 ಟೊಮೆಟೊನ ಸಣ್ಣಗೆ ಹೆಚ್ಚಿ ಹಾಕ್ಕೊಳತ್ತೀನಿ ನೋಡ್ರಿ. ಆಮೇಲೆ 1 ಬೌಲ್ ಆಗುವಷ್ಟು ಅಂದ್ರೆ 1 ಸೌತಿಕಾಯಿನ ಹೆರ್ಜಿಟ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೊಂಡೀನಿ. ಆಮೇಲೆ ಗಜ್ರಿ ಹೆರ್ಜಿಟ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೊಂಡು ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಂಡಿನಿ ನೋಡ್ರಿ ನಾನು. ಇವಿಷ್ಟು ಹಾಕ್ಕೊಂಡ್ಮೇಲೆ ಈಗ 1-2 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ನೋಡ್ರಿ. ಈಗ ಇದಕ್ಕೆ 1-2 ಸ್ಪೂನು ಆಯಿಲ್ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕ್ಕೊಂಡ್ರೆ ಈಗ ಇದು ಹೊಂದ್ಕೊಂಡ್ರಿ ಎಲ್ಲ ಹದ ಅದಕ್ಕೆ ಚುಮ್ಮರಿಗೆ ಹತ್ತತ್ತಂತಂದು ಅಷ್ಟು ಎಣ್ಣೆ ಹಾಕ್ಕೊಂಡೀನಿ. ಇಲ್ಲಿಕ್ಕಂದ್ರೆ ನಿಮ್ಗೆ ಇಷ್ಟ ಇರ್ಲಿಕ್ಕೆ ಎಣ್ಣೆ ಹಾಕ್ಕೊಳಕ್ಕೆ ಬಿಡ್ರಿ. ಇದು ಅಷ್ಟ ಹಾಕ್ಕೊಂಡು ಕಲಿಸ್ಕೊರಿ. ಈಗ ಇದನ್ನು ಚಂದಾಗ ಮಿಕ್ಸ್ ಮಾಡಿಂದ ಈಗ ಒಂದು ಪ್ಲೇಟಿಗೆ ಹಾಕ್ಕೊಳೋಣಂತ. ಚುಮ್ಮರಂತೂ ಭಾರಿಯಾಗಿದ್ದು ಮತ್ತು ಹೆಲ್ತಿನೂ ಇರುತ್ತೆ ನೋಡ್ರಿ. ನೀವು ಮಾಡ್ಕೊಂಡು ತಿನ್ನಿರಿ. ಈಗ ಟೇಸ್ಟು ಮಾಡೋಣಂತ. ಮತ್ತು ಇದ್ರ ಮೇಲೆ ದಾಣಿ ಹಾಕ್ಕೊಂಡು ಬಿಟ್ರೆ ಇನ್ನೂ ಭಾರಿ ರುಚಿ ಆಗ್ತಾವೆ. ನೀವು ಮಾಡಿರಿ, ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿರಿ. ಆಲ್ರೆಡಿ ಯಾರ್ಯಾರೆಲ್ಲ ತಿಂದಿರಿ ಅವರು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ.